ನಾಗರ ಹಾವು ಕಚ್ಚಿ ಬಾಲಕ ದಾರುಣ ಸಾವು. ಸರಿಯಾದ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿರೋ ಆರೋಪ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಉಷ್ಣಾಂಶವು ಹೆಚ್ಚಾಗ್ತಾ ಇದ್ದು ಭೂಮಿ ಒಳಗಿರುವ ಹಾವು ಸೇರಿ ವಿಷ ಜಂತುಗಳು ಭೂಮಿಯ ಮೇಲೆ ಬರ್ತಾವೆ. ಮನೆ ರಸ್ತೆಯ ಮೇಲೆ ವಿಷ ಜಂತುಗಳು ಬರ್ತಾ ಇದ್ದು ಜನರ ಜೀವಕ್ಕೆ ಅಪಾಯವನ್ನುಂಟು ಮಾಡ್ತಾವೆ. ಇದೀಗ ಮನೆಯ ಶೂ ಒಳಗೆ ಅಡಗಿದ್ದ ನಾಗರ ಹಾವು ಬಾಲಕನಿಗೆ ಕಚ್ಚಿ ಸಾವನ್ನಪ್ಪಿರುವ ದಾರುಣ ಘಟನೆ ತುಮಕೂರು ತಾಲೂಕಿನ ಊಡ್ಗೆರೆ ಹೋಬಳಿಯ ಕೆಸರುಮಡು ಗ್ರಾಮದಲ್ಲಿ ನಡೆದಿದೆ. ಮನೆಯಲ್ಲಿದ್ದ ಶೂ ಒಳಗೆ ನಾಗರಹಾವು ಅವಿತಿದ್ದು 8 ವರ್ಷದ ಬಾಲಕ ಹಸೀಬ್ ಕರೀಂಗೆ ಏಕಾಏಕಿ ಕಚ್ಚಿದೆ. ಹಾವು ಕಡಿದ ಪರಿಣಾಮ ಬಾಲಕ ಅಸ್ವಸ್ಥನಾಗಿದ್ದು ಕೂಡಲೇ ಬಾಲಕನನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕ ಸಾವನ್ನಪ್ಪಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಹಾವು ಕಚ್ಚಿದ ಕೂಡಲೇ ತಮ್ಮ ಮಗನನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ಕರೆತಂದು ದಾಖಲು ಮಾಡಿದಿವೆ. ಆದರೆ ಸರಿಯಾದ ಚಿಕಿತ್ಸೆ ಹಾಗೂ ತಕ್ಷಣದ ಸ್ಪಂದನೆ ಸಿಗದ ಕಾರಣ ನಮ್ಮ ಮಗ ಸಾವನ್ನಪ್ಪಿದ್ದಾನೆ. ಬಾಲಕನ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬಸ್ಥರು ಆರೋಪ ಮಾಡಿದ್ರು. ಕಚ್ಚಿದ್ದು ಪಾಪುಗೆ ಶೂನಲ್ಲಿತ್ತು, ಕಚ್ಚಿತು. ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದ್ವಿ. ಅವ್ರು ಬೇಗ ಟ್ರೀಟ್ಮೆಂಟ್ ಮಾಡಲಿಲ್ಲ. ಅಲ್ಲೇ ಡೆತ್ ಆದ್ಮೇಲೂ ಚೀಟಿ ತರ್ರಿ ಅದು ತರ್ರಿ ಅಂತ ಮತ್ತೆ ಇಲ್ಲಿ ಕಳಿಸಿ ಈಗ ಪೋಸ್ಟ್ ಮಾರ್ಟಮ್ಗೆ ತಗೊಂಡೋಗೋರು ಸರ್. ನಾವು ಪೋಸ್ಟ್ ಮಾರ್ಟಮ್ ಮಾಡಲ್ಲ ಸರ್. ನನ್ನ ಮಗುಗೆ ಲೆನ್ಸ್ ಎಲ್ಲ ಹಾಕ್ಸಿದ್ದೀವಿ. ನಾನು ಪೋಸ್ಟ್ ಮಾರ್ಟಮ್ ಮಾಡಲ್ಲ. ನನಗೆ ನನ್ನ ಪಾಪು ಸೇಫ್ಟಿಯಾಗೆ ಕೊಡಬೇಕು. ಸೇಫ್ಟಿಯಾಗಿ ನನ್ನ ಪಾಪು 10 ಗಂಟೆಗೆ ಕಡ್ದಿದ್ದು, 11 ಗಂಟೆಗೆ ಕಡ್ದಿದ್ದು. ನಾನು ಇರಲಿಲ್ಲ ಸರ್, ಟಾಯ್ಲೆಟ್ಗೆ ಹೋಗಿದ್ದೆ. ಅಷ್ಟರಲ್ಲಿ ನನ್ನ ತಮ್ಮ ಕರ್ಕೊಂಡು ಬಂದು ಶೂ ಒಳಗಡೆ ಇತ್ತು. ಅವರು ತಗೊಂಡೋಗಿ ಅಲ್ಲಿ ಏನು ಮಾಡಲಿಲ್ಲ. ನನ್ನ ಪಾಪು ಎದ್ದು ನಿಂತ್ಕೊಂಡಿತ್ತು ಸರ್. ಎದ್ದು ನಿಂತ್ಕೊಂತು, ನನಗೆ ನೋಡ್ತು. ನೋಡಿ ಅಮ್ಮ ಅಂತು ಹೇಳಿ ಆಮೇಲೆ ನಮ್ಮ ಪಾಪುಗೆ ಚೀಟಿ ತಗೊಂಡ್ಬರ್ರಿ ಅದು ತಗೊಂಡ್ಬರ್ರಿ ಅಂತ ನನ್ನ ಪಾಪನೇ ಹೊಲ್ಟೋಯ್ತು ಸರ್. ಇಲ್ಲಿಗೆ ತಂದ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿ ಅದು ಮಾಡಿ ಅಂತಾರೆ. ನಾನು ಪೋಸ್ಟ್ ಮಾರ್ಟಮ್ ಮಾಡಲ್ಲ ಸರ್. ಹಂಗೆ ನನ್ನ ಮಗುಗೆ ನನಗೆ ಕೊಡಿ ಸರ್. ಪೋಸ್ಟ್ ಮಾರ್ಟಮ್ ಮಾಡಲ್ಲ ಸರ್. ನನ್ನ ಮಗುಗೆ ನನ್ನ ಪಾಪು ನನಗೆ ಕೊಟ್ಬಿಡಿ ಸರ್. ರೆಸ್ಪಾನ್ಸ್ ಅಷ್ಟು ಮಾಡಿಲ್ಲ. ಅವ್ರ ಅಪ್ಪ ಯಾರು, ಅವ್ರ ಅಪ್ಪನ ಹೆಸರು ಎಲ್ಲ ಕೇಳ್ತಾರೆ. ನಾನು ಹೇಳ್ತಿದ್ದೀನಿ ಎಮರ್ಜೆನ್ಸಿ ಐತೆ ಪಾಪುಗೆ, ಎಮರ್ಜೆನ್ಸಿ ಐತೆ ಪಾಪುಗೆ ಅಂತ ಹೇಳ್ತಿದ್ರು ಅದು ಅಷ್ಟು ರೆಸ್ಪಾನ್ಸ್ ಮಾಡಿಲ್ಲ. ಆ ಬಿಲ್ಡಿಂಗ್ಗೆ ಹೋಗಿ ಚೀಟಿ ಬರ್ಸ್ಕೊಂಬರ್ರಿ ಅಂತ ಇದು ಮಾಡಿದ್ರು. ಅವರು ಅಷ್ಟು ಇದು ಮಾಡಿಲ್ಲ ಸರ್. ಕರೆಕ್ಟು ನಾನು 11 ಗಂಟೆಗೆ ನಾನು ಬಂದೆ. 11 ಗಂಟೆಗೆ ಕಚ್ಚಿರೋದು. 11:18 ನಾನು ಆಸ್ಪತ್ರೆಯಲ್ಲಿದ್ದೆ. ನಾನೇ ಕರ್ಕೊಂಡ್ಬಂದಿದ್ದು ಆಟೋನಲ್ಲಿ. ಟ್ರೀಟ್ಮೆಂಟು ಅಲ್ಲಿ ಎಮರ್ಜೆನ್ಸಿ ಅಂತ ಇರೋದು ಏನಕ್ಕೆ ಸರ್? ಎಮರ್ಜೆನ್ಸಿ ಇದ್ದರೆ ಎಮರ್ಜೆನ್ಸಿಗೆ ಹೋಗೋದು. ನಾವು ಆಟೋ ಡ್ರೈವರು, ನಾನು ಈ ಪಾಪುನೇ ಹೋಗಿರೋದಕ್ಕೂ ಮಾಡಿಲ್ಲ. ಅಲ್ಲಿಂದ ತಿರ್ಗಾ ಅಲ್ಗೋಗಿ ಚೀಟಿ ಬರ್ಸ್ಕೊಂಬರ್ರಿ ಅಂತ ಅಲ್ಲೇ ಟೈಮ್ ಮಾಡಿಬಿಟ್ರು ಸರ್. ಇನ್ನು 8 ವರ್ಷದ ಮಗನನ್ನ ಕಳೆದುಕೊಂಡ ತಾಯಿ ಹಾಗೂ ಕುಟುಂಬಸ್ಥರ ಆಕ್ರಂದನ ಮನಕಲುಕುವಂತಿತ್ತು. ಬಾಲಕನ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಘಟನೆ ಬಗ್ಗೆ ಕ್ಯಾಸಂದ್ರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಲಾಗಿದೆ. ದಿನೇ ಉಷ್ಣಾಂಶ ಹೆಚ್ಚಾಗಲಿದ್ದು ವಿಷ ಜಂತುಗಳು ಶೂ ಚಿಕ್ಕದಾದ ಜಾಗದಲ್ಲಿ ಬಂದು ಸೇರಿಕೊಳ್ಳಲಿದ್ದು ಜನರು ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.